ನಮಸ್ತೆ. ನನ್ನ ಹೆಸರು ಧನ್ವಿತ್ ರಾಜ್. ನನ್ನ ತಂದೆ ಹೆಸರು ಸುಮ್ನನ್ ಪ್ರಭು. ನನ್ನ ತಾಯಿ ಹೆಸರು ಜೀವಿತಾ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ನಾನು ಈಗ ಗಣೇಶ ಸೂಕ್ತವನ್ನು ಹೇಳುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಸ್ಸೀದಸಾದನಂ. ಓಂ ಮಹಾಗಣಪತಿಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ದೀನಾಮೃತವಿದ್ಯಾವತೋ ವಾಗ್ದೇವ್ಯೈ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಸ್ಸೀದಸಾದನಂ. ಪ್ರಣೋ ದೇವಿ ಸರಸ್ವತಿ ವಾಜೀಭಿರ್ವಾಜಿನೀವತಿ ದೀನಾಮವಿತ್ರಿಯವತು ವಾಗ್ದೇವ್ಯೈ ನಮಃ. ಈ ಮಂತ್ರವು ಋಗ್ವೇದದ 2ನೇ ಮಂಡಲದಲ್ಲಿ ಬೃಹಸ್ಪತಿಯು ಬ್ರಹ್ಮನ ಮಾನಸಪುತ್ರರಾದ ಬ್ರಾಹ್ಮಣಸ್ಪತಿಗೆ ಸಂಬೋಧಿಸಿದ್ದು. ಓ ಗಣಪತಿಯೇ, ನೀನು ಜ್ಞಾನಿಗಳಿಗೆಲ್ಲ ಜ್ಞಾನಿ, ಗಣಗಳಿಗೆಲ್ಲ ಅಧಿಪತಿ. ನೀವು ಪವಿತ್ರ ಪ್ರಣವಸ್ವರೂಪರಾಗಿದ್ದೀರಿ. ನಿನ್ನ ಉತ್ತಮವಾದ ಜ್ಞಾನಕೀರ್ತಿಯನ್ನು ಎಲ್ಲ ವೇದಗಳು ಕೊಂಡಾಡುತ್ತವೆ. ಓ ವೇದಗಳ ಒಡೆಯನೇ, ಸರ್ವ ವೇದಗಳಿಂದ ಸ್ತುತನಾದವನೇ, ನಮ್ಮನ್ನು ಉದ್ಧರಿಸು. ನಮ್ಮ ಎದೆಯಂಗಳದಲ್ಲಿ ಬಂದು ನೆಲೆಸು. ಎಲ್ಲ ರೀತಿಯ ರಕ್ಷಣೆಗಳೊಂದಿಗೆ ನಮ್ಮನ್ನು ರಕ್ಷಿಸು ದೇವ. ಅಮ್ಮ ಮಾತೆ ಸರಸ್ವತಿ, ನಿನ್ನನ್ನು ಪೂಜಿಸಿದವರನ್ನು ಸದಾಕಾಲ ರಕ್ಷಿಸುವೆ. ನಮ್ಮ ಬುದ್ಧಿಯನ್ನು ಜಾಗೃತಗೊಳಿಸು ಮಾತೆ. ನೀನು ಚೇತನ ಶಕ್ತಿಶಾಲಿಯಾಗಿರುವುದರಿಂದ ನನಗೆ ಧೀಶಕ್ತಿಯನ್ನು ದಯಪಾಲಿಸುವ ಸಾಮರ್ಥ್ಯ ಉಳ್ಳವಳಾಗಿರುವೆ ತಾಯಿ.